ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ನಮ್ಮೆಲ್ಲರ ಒಂದು ಗ್ಯಾರಂಟಿ ಯೋಜನೆಯ ಒಂದು ಬಹುಮುಖ್ಯವಾದ ಗ್ಯಾರಂಟಿ ಆದಂಥ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಸೊ ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತು ಹಣ ಕೂಡ ನಿನ್ನೆಯಷ್ಟೇ ಜಮಾ ಆಗಿದೆ. ಇನ್ನು ಯಾರಿಗೆಲ್ಲ ಸಿಕ್ಕಲಿಲ್ಲ ಅವ್ರಿಗೂ ಕೂಡ ಒಟ್ಟಿಗೆ ಜಮಾ ಆಗುತ್ತೆ. ಸೊ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಇರುವ 4,000 ರು ಹಣ ಈ ದಿನ ಜಮಾ ಆಗಲಿದೆ ನಿಮ್ಮೆಲ್ಲರ ಖಾತೆಗೆ. ಸೊ ಯಾರಿಗೆಲ್ಲ ಜಮಾ ಆಗಿಲ್ಲ, ಹಂತ ಹಂತವಾಗಿ ಜಮಾ ಆಗಿದೆ, ಬಟ್ 2,000 ಅಂತ ಜಮಾ ಆಗಿರೋರಿಗೆ ಹೀಗೆ 2,000 ರೂಪಾಯಿಯಾಗಿ ಹೋಗ್ತದೆ. ಆದರೆ ಯಾರಿಗೆ ಇನ್ನೂ 16ನೇ 17ನೇ ಕಂತಿನ ಹಣ ಜಮಾ ಆಗಲಿಲ್ವೋ ಅವರಿಗೆ ಒಟ್ಟಿಗೆ ಈ ದಿನ ಈ ಒಂದು 4,000 ರೂಪಾಯಿ ಜಮಾ ಆಗಲಿದೆ. ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಖಂಡಿತವಾಗಿಯೂ ಫುಲ್ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಿದ್ದೇನೆ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗೆ ಇನ್ನೂ ಕೂಡ ನನ್ನ ಚಾನಲ್ಗೆ ಲೈಕ್ ಮಾಡೋದು ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಸೊ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಇರುವ 4,000 ರು ಈ ದಿನ ಜಮಾ ಆಗಲಿದೆ. ಸೊ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಜಮಾವಾಗುವ 2,000 ರು ಹಣವು ಕಳೆದ 2 ತಿಂಗಳಿಂದ ಫಲಾನುಭವಿಗಳ ಖಾತೆಗೆ ಬಂದಿರಲಿಲ್ಲ ಅಲ್ವಾ. ಸೊ ಇದರಲ್ಲಿ ಈಗ ತುಂಬ ಫಲಾನುಭವಿಗಳ ಖಾತೆಗೆ ಈ ಒಂದು ಹಣ ಇನ್ನೂ ಅಷ್ಟೇ ಬಾಕಿ ಇದೆ. ಸೊ ಇದರ ಕುರಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮದ ಮುಖಾಂತರ ಫಲಾನುಭವಿಗಳಿಗೆ ಬಾಕಿ ಇರುವ 2 ಕಂತುಗಳ 4,000 ರೂಪಾಯಿ ಹಣವನ್ನು ಶೀಘ್ರದಲ್ಲಿಯೇ ಜಮಾ ಮಾಡಲಾಗುವುದು, ಹಾಗೆ ಹಂತ ಹಂತವಾಗಿ ಜಮಾ ಮಾಡ್ತೇವೆ. ಹಾಗೆಯೇ 2,000 ಹಾಗೆ ಫಸ್ಟ್ ಆಫ್ ಆಲ್ 2,000 ಬಂದು ಮತ್ತೆ 2,000 ಬಂದವರಿಗೆ ಹೀಗೆ ಹಂತ ಹಂತವಾಗಿ ಮಾಡ್ತೇವೆ. ಇನ್ನು ಯಾರಿಗೆ ಕೂಡ ಒಂದು 16ನೇ ಕಂತು ಕೂಡ ಬಂದಿಲ್ವೋ ಅವರಿಗೆ ಒಟ್ಟಿಗೆ 4,000 ರೂಪಾಯಿಯನ್ನು ಜಮಾ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಜಮಾವಾದ ಹಣವನ್ನು ಪರಿಶೀಲಿಸುವುದು ಹೇಗೆ ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ನನಗೆ ತುಂಬ ಸಲ ವಿಡಿಯೋದಲ್ಲಿ ಒತ್ತಿ ಹೇಳಿದ್ದೇನೆ. ಸೊ ಆ ಒಂದು ನಿಮಗೆ ನೋಡಬೇಕಾ, ಹಾಗಿದ್ರೆ ನೀವು ಆ ಒಂದು ಸ್ಟೇಟಸ್ನ ನಿಮಗೆ ಚೆಕ್ ಮಾಡ್ಕೋಬೋದು ಅಂತ ಕೂಡ ನಾನು ಹೇಳ್ತೇನೆ. ಸೊ ಜಮಾವಾದ ಹಣದ ಸ್ಟೇಟಸ್ ಪರಿಶೀಲಿಸುವುದು ಹೇಗೆ ಅಂತ ಕೂಡ ನಾನು ಹೇಳಿದ್ದೆ, ಮತ್ತೊಮ್ಮೆ ಹೇಳ್ತೇನೆ. ಸೊ ಗೃಹಲಕ್ಷ್ಮಿ ಯೋಜನೆ ಬಾಕಿ ಮೊತ್ತ ಜಮಾವಾದ ಹಣದ ಸ್ಟೇಟಸ್ ನೀವು ನಿಮ್ಮ ಮೊಬೈಲ್ನ ಮುಖಾಂತರ ಸುಲಭವಾಗಿ DBT ಆ್ಯಪ್ ಮುಖಾಂತರ ಪರಿಶೀಲಿಸ್ಕೊಳ್ಬೋದು. ಗೂಗಲ್ ಪ್ಲೇ ಅಥವಾ ಒಂದು ಗೂಗಲ್ ಪ್ಲೇ ಸ್ಟೋರ್ ಏನಿದೆ ಅದರಲ್ಲಿ DBT ಆ್ಯಪ್ನ ಡೌನ್ಲೋಡ್ ಮಾಡಿ ನೋಂದಣಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ನಿಮ್ಮ ಖಾತೆಗೆ ಜಮಾವಾಗೋದ್ರ ಕುರಿತು ಪರಿಶೀಲಿಸ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದೇನೆ. ಸೊ DBT ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಲಿಂಕ್ ನಾನು ಕೊಟ್ಟಿದ್ದೇನೆ. ಸೊ ನಿಮಗೆ ಯಾರಿಗಾದ್ರೂ ಸಿಕ್ಕಿಲ್ಲ ಆದರೆ ಒಮ್ಮೆ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೇನೆ. ಸೊ ಯಾವ ದಿನಾಂಕದಂದು ಈ ಒಂದು ಹಣ ಜಮಾವಾಗಲಿದೆ ಎಂಬುದರ ಬಗ್ಗೆ ಕೂಡ ಹೇಳ್ತೇನೆ. ಸೊ ಇದನ್ನ ಫಟ್ ಅಂತ ಹೇಳಿ ಮುಗಿಸ್ತೇನೆ, ಬಿಕಾಸ್ ನೀವೆಲ್ಲರೂ ಕೂಡ ಈ ಒಂದು ವಿಷಯಕ್ಕೋಸ್ಕರ ಈ ಒಂದು ವಿಡಿಯೋನ ನೋಡ್ತಾ ಇರ್ತೀರಲ್ವಾ. ಹಾಗಿದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ ಪ್ರಕಾರ ಬಾಕಿ ಇರುವ 2 ಕಂತುಗಳ 4,000 ರು ಹಣವನ್ನು ಶೀಘ್ರದಲ್ಲಿಯೇ ಅಂದರೆ ಮಾರ್ಚ್ 31ರ ನಂತರ ಖಚಿತವಾಗಿ ಫಲಾನುಭವಿಗಳ ಮಹಿಳೆಯರ ಖಾತೆಗೆ ಜಮಾ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಹಾಗಿದ್ರೆ ನಾನು ಮೊದಲೇ ಹೇಳಿದ್ದೆ, ಈ ಒಂದು ವಿಷಯಕ್ಕಿಂತ ಮುಂಚೆನೇ, ಈ ಒಂದು ವಿಡಿಯೋಕ್ಕಿಂತ ಮುಂಚೆ ನಾನು ಹೇಳಿದ್ದೆ ಮಾರ್ಚ್ 31ರ ನಂತರ ಅಂತ ನಾನು ಹೇಳಿದ್ದೆ. ಹಾಗೆಯೇ ಏಪ್ರಿಲ್ ಫಸ್ಟ್ ವೀಕ್ ಒಳಗೆ ಅಂತ ನಾನು ನಿಮಗೆ ಹೇಳಿದ್ದೆ, ಓಕೆನಾ. ಸೊ ನಿಮಗೆ ನೀವು ನನ್ನ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಸೊ ಏಪ್ರಿಲ್ ಫಸ್ಟ್ ವೀಕ್ ಒಳಗಡೆ ಎಲ್ಲರ ಖಾತೆಗೆ ಬರುತ್ತೆ, ಈ ಒಂದು 2 ಕಂತಿನ ಹಣ ಜಮಾ ಆಗುತ್ತೆ ಅಂತ ನಾನು ಮೊದಲೇ ಹೇಳಿದ್ದೆ. ಸೊ ಯಾರೆಲ್ಲ ಆ ವಿಡಿಯೋನ ವೀಕ್ಷಣೆ ಮಾಡಿದ್ದೀರೋ ಅವರಿಗೆ ಗೊತ್ತಾಗುತ್ತೆ. ಸೊ ಹಾಗೆಯೇ ನಾನು ಹೇಳಿದ್ದೆ, ಈಗಾಗಲೇ 16ನೇ 17ನೇ ಕಂತಿನ ಹಣ ಸಾಕಷ್ಟು ಜನರಿಗೆ ಜಮಾ ಆಗಿದೆ ವೀಕ್ಷಕರೇ. ಸೊ ನಾನು ಏನು ಹೇಳ್ಬೋದು, ಒಂದು 45% ಜನರಿಗೆ ಈ ಒಂದು ಹಣ ಜಮಾ ಆಗಿದೆ, ಓಕೆನಾ. ಸೊ 35 to 45% ಈ ಒಂದು ಹಣ ಮಹಿಳೆಯರ ಖಾತೆಗೆ ಜಮಾ ಆಗಿದೆ. ನನಗೆ ತುಂಬ ಸ್ಕ್ರೀನ್ಶಾಟ್ ಬಂದಿದೆ. ಸೊ ನನಗೆ ಎಲ್ಲವನ್ನೂ ಕೂಡ ನಿಮಗೆ ತೋರಿಸ್ಕೋಕ್ಕೆ ಆಗೋದಿಲ್ಲ, ಬಿಕಾಸ್ ನನಗೆ ಎಲ್ಲವನ್ನೂ ಕೂಡ ತಮ್ಮನೇಲಲ್ಲಿ ಹಾಕೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಹಾಗೆಯೇ ನಾನು ಒಂದನ್ನೇ ಮಾತ್ರ ನಾನು ಹಾಕ್ತಾ ಇದ್ದೇನೆ, ಬಿಕಾಸ್ ನಿಮಗೆ ಅದನ್ನು ತಿಳಿವಳಿಕೆ ಆಗಲಿ, ನಾನು 100% ಪ್ರೂಫನ್ನು ಕೊಡ್ತಾ ಇದ್ದೇನೆ ಅಂತ ಅನ್ನೋದಕ್ಕೆ ಮಾತ್ರ ಹಾಕಿದ್ದೇನೆ. ಸೊ ಈ ಒಂದು ಹಣ ಜಮಾ ಆಗಿದೆ. 35 to 45% ಮಹಿಳೆಯರಿಗೆ ಈ ಒಂದು ಹಣ ಜಮಾ ಆಗಿದೆ, ಓಕೆನಾ. ಸೊ ನಿಮಗೂ ಕೂಡ ಈ ಒಂದು ಮಾರ್ಚ್ 31st ಒಳಗಡೆ ಅಥವಾ ಈ ಒಂದು ಏಪ್ರಿಲ್ ಫಸ್ಟ್ ವೀಕ್ ಒಳಗಡೆ ನಿಮ್ಮೆಲ್ಲರ ಖಾತೆಗೆ ಈ ಒಂದು ಹಣ ಜಮಾ ಆಗಲಿದೆ ವೀಕ್ಷಕರೇ. ಸೊ ಯಾರೂ ಕೂಡ ಬೇಜಾರಾಗುವ ಅವಶ್ಯಕತೆ ಇಲ್ಲ, ಬಿಕಾಸ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಹಣ ಬಂದೇ ಬರುತ್ತೆ, ಓಕೆನಾ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ಯಾರೆಲ್ಲ ಬಂದಿಲ್ಲ, ನಿಮಗೆ ಈ ಒಂದು ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಈ ಒಂದು ನೆಕ್ಸ್ಟ್ ವೀಕ್ ಒಳಗಡೆ ನಿಮ್ಗೆ ಇಟ್ಕೋಬೋದು. ಖಂಡಿತವಾಗಿಯೂ ನಿಮ್ಮ ಖಾತೆಗೆ ಈ ಒಂದು 4,000 ರೂಪಾಯಿ ಒಟ್ಟಿಗೆ ಬರುತ್ತೆ, ಓಕೆನಾ. ಸೊ ಸಿ ಯು ನನ್ನ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದ್ಯಾನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು, ಥ್ಯಾಂಕ್ ಯು.